ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಗಣಪತಿ ಸೇವಾ ಸಮಿತಿಯ ವತಿಯಿಂದ 21ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಗುವುದು ಅಂತ ಗಣಪತಿ ಸೇವಾ ಸಮಿತಿಯ ನಿರ್ದೇಶಕ ರಾಧಾಕೃಷ್ಣ ರೈ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 14ರ ಸೋಮವಾರದಿಂದ ಸೆಪ್ಟೆಂಬರ್ 18ರ ಶುಕ್ರವಾರದವರೆಗೆ ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ 21ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಲಾಗುವುದು ಎಂದರು. ಉತ್ಸವದ ಅಂಗವಾಗಿ ಸೆಪ್ಟೆಂಬರ್ 14ರಂದು ದೇವಾಲಯದಲ್ಲಿ ಗಣಪತಿ ಹೋಮ, ಗಣಪತಿ ದೇವರ ಪ್ರತಿಷ್ಠೆ, ಮಹಾಪೂಜೆ, ಅನ್ನ ಸಂತರ್ಪಣೆ ನೆರವೇರಲಿದೆ. ಸೆಪ್ಟೆಂಬರ್ 15ರಂದು ಸಾರ್ವಜನಿಕ ಹಿಂದೂ ಬಾಂಧವರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಪುರುಷರಿಗೆ ಕೆಸರುಗದ್ದೆ ಕಬಡ್ಡಿ, ಹಗ್ಗಜಗ್ಗಾಟ ಹಾಗೂ ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಲಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ನಡೆಯಲಿದೆ. ಸಂಜೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಹಗ್ಗಜಗ್ಗಾಟ ವಿಜೇತ ತಂಡಕ್ಕೆ ಪ್ರಥಮ 10,000 ನಗದು, ದ್ವಿತೀಯ 5,000 ನಗದು ಬಹುಮಾನ ನೀಡಲಾಗುತ್ತೆ ಎಂದರು. 21ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರಯುಕ್ತ ಕಕ್ಕುಂದಕಾಡು ವೆಂಕಟರಮಣ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುವಂಗೆ ಈ ಸತಿನೂ ಭಾರಿ ಅದ್ದೂರಿಯಲ್ಲಿ ನಾವು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ 14ನೇ ತಾರೀಕಿನಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಮಧ್ಯಾಹ್ನ ಭಾರಿ ಅದ್ದೂರಿಯಾಗಿ ಅನ್ನದಾನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ವಿಶೇಷ ಏನು ಅಂದರೆ 15ನೇ ತಾರೀಕು ನಾವು ವರ್ಷಂಪ್ರತಿ ಸಣ್ಣದಾಗಿ ಮಾಡ್ತೀವಿ ಕೆಸರುಗದ್ದ ಕ್ರೀಡಾಕೂಟ. ಈ ಸತಿ ನಾವು ಅದನ್ನು ಭಾರಿ ಜೋರಾಗಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಎಲ್ಲ ಹಿಂದೂ ಗಣಪತಿ ಸೇವಾ ಸಮಿತಿಗಳು, ಹಿಂದೂ ಬಾಂಧವರಿಗೆ ಮಾತ್ರ ಈ ಕಾರ್ಯಕ್ರಮ. ಹಗ್ಗಜಗ್ಗಾಟ ಅದಕ್ಕೆ ಮೊದಲ ಬಹುಮಾನ 10,000, ಎರಡನೇ ಬಹುಮಾನ 5,000 ಇಟ್ಟಿದ್ದೀವಿ. ಅದೇ ಥರ ಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಎಂ.ಕೆ. ತಂಗ, ಕಾರ್ಯದರ್ಶಿ ಮಹೇಶ್, ಖಜಾಂಚಿ ಸೂರ್ಯಕುಮಾರ್, ಸದಸ್ಯ ಶೇಖರ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.